ಆತ್ಮೀಯ ವಿದ್ಯಾರ್ಥಿಗಳ ಮತ್ತೆ ನಿಮ್ಗೆ ಜಕರ್ ಅಕಾಡೆಮಿ ವಿಡಿಯೋ ಸೆಷನ್ಗೆ ಸ್ವಾಗತವನ್ನ ಬಯಸ್ತಾ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಸಮಯಕ್ಕೆ ಪಹಚಾನ್ ಪದ್ಯ ಪಾಠದಿಂದ 3 ಅಂಕಗಳು ಯಾವ ತರ ಬರ್ತವೆ, ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕನ್ನುವಂಥದ್ದು ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಕೆ ದೋಹೆ ಈ ಒಂದು ಪದ್ಯ ಪಾಠದಿಂದ ಎಷ್ಟು ಅಂಕಗಳು ಬರ್ತವೆ? 3 ಅಂಕಗಳು ಬರ್ತವೆ. ಎಷ್ಟು? 3 ಅಂಕಗಳು ಇಲ್ಲಿಂದ ಕೂಡ ಫಿಕ್ಸ್ ಆಗಿ ಬರ್ತವೆ. ನಮಗೆಲ್ಲರೂ ಗೊತ್ತಿರುವಂತೆ ಪ್ರಶ್ನೆ ಸಂಖ್ಯೆ ಎಷ್ಟಿರ್ತದೆ? ಭಾವಾರ್ಥ ಬರೆಯುವಂತದ್ದು ಪ್ರಶ್ನೆ ಸಂಖ್ಯೆ 32. ಪ್ರಶ್ನೆ ಸಂಖ್ಯೆ ಕಿತ್ನಿ ಹೇ? 32. 32ನೇ ಪ್ರಶ್ನೆ ಸಂಖ್ಯೆ ಏನಿರ್ತದೆ? ನಮಗೆ ಭಾವಾರ್ಥ ಬರೆಯುವಂತದ್ದು ಇರ್ತದೆ. ಸೊ ಮುಖ್ಯವಾಗಿ ಇಲ್ಲಿ ಇವಾಗ ನಾವು ಮಾಡ್ಬೇಕಾಗಿರುವಂತದ್ದು ಕೇವಲ 3 ದೋಹೆಗಳನ್ನ ಮಾತ್ರ ಮಾಡ್ಬೇಕು. ಎಷ್ಟು? 3 ದೋಹೆಗೆ ಭಾವಾರ್ಥಗಳನ್ನ ಮಾಡಿದ್ರೆ 3 ಅಂಕಗಳು ಈಸಿಯಾಗಿ ನಿಮ್ಗೂ ಕೂಡ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಏನ್ ಪ್ರಾರಂಭ ಆಗ್ತಾ ಇದಾವೆ ಅಲ್ಲಿನೂ ಕೂಡ ಲಭಿಸ್ತವೆ. ಜೊತೆಗೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ವಾರ್ಷಿಕ ಪರೀಕ್ಷೆ 1ಕ್ಕೇನಿದೆ ಅಲ್ಲಿನೂ ಕೂಡ ಲಭಿಸ್ತವೆ. ಸೊ ಹಾಗಾಗಿ ಇದನ್ನ ಕೇವಲ ಬಹಳಷ್ಟು ಈಸಿಯಾಗಿ ಮೆಥಡ್ ಅನ್ನು ಕೊಟ್ಟಿದ್ದೀನಿ. 4 ರಿಂದ 5 ವಾಕ್ಯಗಳ ಬರೆದ್ರಿ ಅಂದ್ರೆ, ಅಷ್ಟು ಕಂಠಪಾಠ ಮಾಡಿದ್ರಿ ಅಂದ್ರೆ ನಿಮಗೆ 3 ಅಂಕಗಳು ಫಿಕ್ಸ್ ಆಗಿ ಬರ್ತವೆ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅದರ ಲಿಂಕ್ ಕೂಡ ಕೆಳಗಡೆ ಇರ್ತದೆ. ಸೊ ಮಿನಿಮಮ್ ಅಮೌಂಟ್ ಅನ್ನ ಪೇ ಮಾಡಿ ತಾವುಗಳು ಅದನ್ನ ನಮ್ಮ ಜಕರ್ ಅಕಾಡೆಮಿದವರು ಇಟ್ಟಿದ್ದಾರೆ. ಸೊ ಅದಕ್ಕೆ ತಾವುಗಳು ಅದನ್ನ ಡೌನ್ಲೋಡ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಮೊದಲನೇ ದೋಹೆಯನ್ನು ಯಾವ್ದು ಮಾಡ್ಬೇಕು? ಮೊದಲನೇ ದೋಹೆ ಏನಿದೆ ನಮ್ದು? ಮೊದಲನೇ ದೋಹೆ ಮುಖಿಯಾ ಮುಕ್ಸೋ ಚಾಹಿಯೇ ಖಾನ್ ಪಾನ್ ಕೋ ಏಕ್ ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ್. ಈ ಒಂದು ದೋಹೆಗೆ ಭಾವಾರ್ಥವನ್ನ ಬರಿಬೇಕು. ನೋಡ್ರಿ, ಬಹಳಷ್ಟು ಈಸಿ ಆಗಿರುವಂತದ್ದು. ಇದರ ಅರ್ಥಗಳು ನಿಮಗೆ ಗೊತ್ತಾಗ್ಬೇಕಷ್ಟೇ. ಇದರ ಅರ್ಥಗಳು ಗೊತ್ತಾಯಿತು ಅಂದ್ರೆ ಪ್ರಶ್ನೆಯಲ್ಲೇನೆ ನೀವು ಸಮಾನಾರ್ಥಕ ಶಬ್ದಗಳನ್ನ ಬರದ್ರಿ ಅಂದ್ರೆ ಪ್ರಶ್ನೆಯಲ್ಲೇನೆ ಸೇಮ್ ಇದ್ದಕ್ಕಿದ್ದಂಗೆ ಬರದ್ರಿ ಅಂದ್ರೆ ಕೂಡ 2 ರಿಂದ 3 ಅಂಕಗಳು ನಿಮ್ಗೆ ಈಸಿಯಾಗಿ ಲಭಿಸ್ತವೆ. ಮೊದಲನೇ ಪಾಯಿಂಟ್, ಎಲ್ಲ ದೋಹೆಗೆ ಏನ್ ಬರಿಬೇಕು? ತುಳಸಿದಾಸ್ ಕಹತೆ ಹೇ ಕಿ. ಗೊತ್ತಾಯ್ತಾ? ಈ ಪಾಯಿಂಟ್ ಏನಿದೆಯಲ್ಲ, ತುಳಸಿದಾಸ್ ಕಹತೆ ಹೇ ಕಿ, ಪ್ರತಿಯೊಂದು ದೋಹೆ ಭಾವಾರ್ಥದಲ್ಲಿ ಬರಿಬೇಕು. ಎಸ್, ಇಲ್ಲಿ ನಾನು ವಿಜುವಲ್ ಸಹಿತ ಕೊಟ್ಟಿದ್ದೀನಿ, ಚಿತ್ರ ಸಹಿತ ಕೊಟ್ಟಿದ್ದೀನಿ. ಇದರಿಂದ ಮತ್ತೆ ಏನ ಆಗ್ತದೆ, ನೀವು ಚಿತ್ರ ನೆನಪು ಮಾಡ್ಕೊಂಡು ಸಹಿತ ಬರಿಬಹುದು. ಗೊತ್ತಾಯ್ತಾ? ಮೊದಲನೇ ಪಾಯಿಂಟ್ ಏನ್ ಬರಿಬೇಕು? ಈ ಒಂದು ದೋಹೆ ಭಾವಾರ್ಥ ಬರಿಬೇಕಂದ್ರೆ ತುಳಸಿದಾಸ್ ಕಹತೆ ಹೇ ಕಿ, ಈಸಿಯಾಗಿ ಸಿಂಪಲ್ ಆಗಿ ಇಷ್ಟು ಬರೆದ್ರು ಕೂಡ ನಿಮಗೆ ಅಂಕಗಳು ಲಭಿಸ್ತವೆ. ತುಳಸಿದಾಸ್ ಕಹತೆ ಹೇ ಕಿ ಮುಖಿಯಾ ಮುಕ್ಸೋ ಚಾಹಿಯೇ ಇಲ್ಲೇ ಇರ್ತದೆ. ಅದನ್ನೇ ಸ್ವಲ್ಪ ವ್ಯವಸ್ಥಿತ ರೂಪದಲ್ಲಿ ಶುದ್ಧವಾಗಿರುವಂತ ಹಿಂದಿಯಲ್ಲಿ ಬರಿಬೇಕು. ಮುಖಿಯಾ ಕೋ ಮುಖ್ಗೆ ಸಮಾನ್ ಹೋನಾ ಚಾಹಿಯೇ. ಸರಿನಾ? ಈ ಒಂದು ಪಾಯಿಂಟ್ ಇಲ್ಲಿ ಬಂದ್ ಬರ್ತದೆ. 2ನೇ ಪಾಯಿಂಟ್ ಏನ್ ಬರಿಬೇಕಂದ್ರೆ ಮುಖ್ ಅಕೇಲಾ ಖಾನೆ ಪೀನೆ ಕಾ ಕಾಮ್ ಕರ್ತಾ ಹೈ. ಈಸಿಯಾಗಿ ನೋಡ್ರಿ, ಇಲ್ಲಿ ಬಾಯಿ ಕಾಣ್ತಾ ಇದೆ, ಇಲ್ಲಿ ಊಟ ಇದೆ, ಬಾಯಿ ಏನ್ ಮಾಡ್ತದೆ? ತಿನ್ನೋದು ಕೆಲಸ ಬಾಯಿ ಮಾಡ್ತದೆ. ಅದನ್ನೇ ಇಲ್ಲಿ ಬರಿಬೇಕು. ಖಾನ್ ಪಾನ್ ಕೋ ಏಕ್ ಅಂತ ಏನೈತಲ್ಲ, ಖಾನೆ ಪೀನೇಕ ಅಂತ ಬರಿಬೇಕು. ನೋಡ್ರಿ, ಖಾನ್ ಪಾನ್ ಅಂತ ಐತಿ, ನೀವು ಹಿಂದಿಯಲ್ಲಿ ಬರಿಬೇಕಂದ್ರೆ ಮುಹ್ ಖಾನೆ ಪೀನೇಕ ಕಾಮ್ ಕರ್ತಾ ಹೈ. ನೋಡ್ರಿ ಎಷ್ಟೊಂದು ಈಸಿ ಆಗೈತಿ. ಖಾನ್ ಪಾನ್ ಇದ್ದದನ್ನ ಮುಹ್ ಖಾನೆ ಪೀನೇಕ ಕಾಮ್ ಕರ್ತಾ. ಮುಹ್ ಅಂತ ಇಲ್ಲಿ ಬಂದ್ಬಿಟ್ಟೈತಿ. ಮುಖ್ ಅನ್ಬಹುದು ಅಥವಾ ಮುಹ್ ಅನ್ಬಹುದು, ಎರಡೂ ಸಹಿತ ನಡೀತವೆ. 3ನೇ ಪಾಯಿಂಟ್ ಏನ್ ಬರಿಬೇಕು? ಪಾಲೈ ಪೋಸೈ ಸಕಲ ಅಂಗ ಅಂತ ಐತಿ. ಸೊ ಇದನ್ನ ಯಾವ ತರ ಬರಿಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಲೇಕಿನ್ ಅಪ್ನೆ ಶರೀರ್ ಕೆ ಸಭಿ ಅಂಗೋ ಕಾ ಪಾಲನ್ ಪೋಷಣ್ ಕರ್ತಾ ಹೈ. ನೋಡ್ರಿ, ಪಾಲೈ ಪೋಸೈ, ಇಲ್ಲಿ ಪಾಲನ್ ಪೋಷಣ್ ಅಂತ ಸ್ವಲ್ಪ ವ್ಯವಸ್ಥಿತ ರೂಪದಲ್ಲಿ ಬರಿಬೇಕು. ಮುಖ್ ಖಾನೆ ಪೀನೆ ಕಾ ಕಾಮ್ ಅಕೇಲಾ ಕರ್ತಾ ಹೈ, ಲೇಕಿನ್ ಅಪ್ನೆ ಶರೀರ್ ಕೆ ಸಾರೆ ಅಂಗೋ ಕಾ ಕ್ಯಾ ಕರ್ತಾ ಹೈ? ವಹ ಪಾಲನ್ ಪೋಷಣ್ ಕರ್ತಾ ಹೈ. ಕ್ಯಾ ಕರ್ತಾ ಹೈ? ಪಾಲನ್ ಪೋಷಣ್ ಕರ್ತಾ. ಇಷ್ಟು ಬರಿಬೇಕು. ನೆಕ್ಸ್ಟ್, ಐಸೆ ಹಿ ಮುಖಿಯಾ ಕೋ ವಿವೇಕವಾನ್ ಹೋನಾ ಚಾಹಿಯೇ. ಇದೇ ತರ ಇದು ಲಾಸ್ಟ್ ಏನು ಐತಲ್ಲ, ಇದಕ್ಕೆ 2 ಪಾಯಿಂಟ್ಗಳು ಬರ್ತಾವ. ಸರಿನಾ? ऐसे ही मुखिया को विवेकान होना चाहिए जिससे सभी को फल मिले, ಅಥವಾ जिससे सभी का कल्याण हो. ಅದು ಬರೆದ್ರು ಕೂಡ ಓಕೆ. ಇಷ್ಟು ಸಿಂಪಲ್ ಆಗಿ ಎಷ್ಟು ಪಾಯಿಂಟ್ ಇದಾವೆ? 1 2 3 4, यहाँ पर 5 हैं कम से कम. यहाँ तक भी अगर आप लिखते हैं, ಇಲ್ಲಿ ತನೂ ಕೂಡ ಬರೆದ್ರಿ ಅಂದ್ರೆ 4 ಪಾಯಿಂಟ್ ಅನ್ನು ಮಾಡಿದ್ರು ಸಹಿತ ನಿಮಗೆ ಎಷ್ಟು? 3 ಅಂಕಗಳು ಲಭಿಸ್ತವೆ. ಮೇ ಬಿ ಈ ವರ್ಷ ಇದನ್ನ ಕೇಳೋದಿಲ್ಲ. ಸುಮ್ಮನೆ ಏಕೆ ಅಂತ ಕೇಳಿದೆ. ಏಕೆ? ಯಾಕಂದ್ರೆ ಹೋದ ವರ್ಷ ಇದನ್ನೇ ಕೇಳಿದ್ದಾರೆ. ಸರಿನಾ? ಸೊ ಹಾಗಾಗಿ ಮಾಡ್ಬೇಕು. ಚಾನ್ಸ್ ಕಡಿಮೆ ಅಂತ ಹೇಳತ್ತೀನಿ. ಆದ್ರೆ ಈ 3 ದೋಹೆ ಪ್ರತಿ ಸಲ ಮಾಡ್ಲೇಬೇಕು. ಪಹಲಾ ದೋಹಾ 1 3 5 ನೆನಪಿಟ್ಕೊಳ್ರಿ. ಏನು 1 3 5 1 3 5 1 3 5 ಈ ದೋಹೆಗಳನ್ನ ಮಾಡ್ಲೇಬೇಕಾಗಿರುವಂತದ್ದು.
ಎಸ್, ಇದು ಎಷ್ಟನೇ ದೋಹೆ ಇದೆ? ಮೂರನೇ ದೋಹೆ. ಎಷ್ಟನೇ ದೋಹೆ ಇದು? ಮೂರನೇ ದೋಹೆ. ಬಹಳಷ್ಟು ಈಸಿ ಆಗಿರುವಂತದ್ದು. ಮೇ ಬಿ ಈ ವರ್ಷ ಇದನ್ನ ಕೇಳುವಂತ ಚಾನ್ಸಸ್ ಇದೆ. ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ್, ತುಳಸಿ ದಯಾನ ಛಾಂಡಿಯೇ ಜಬಲಕ್ ಘಟ್ ಮೇ ಪ್ರಾಣ. ನಾನು ಅವಾಗಿಂದ ಹೇಳಿದೆ, ಸ್ಟಾರ್ಟಿಂಗ್ ಏನ್ ಬರಿಬೇಕು? ತುಳಸಿದಾಸ್ ಕಹತೆ ಹೈ ಕಿ, ಪ್ರತಿಯೊಂದು ದೋಹೆಗೆ ಇದನ್ನ ಬರೀಲೇಬೇಕು. ಗೊತ್ತಾಯ್ತಾ? ತುಳಸಿದಾಸ್ ಕಹತೆ ಹೈ ಕಿ. ಅಥವಾ ಇನ್ನೂ ನೀವು ಸ್ಕೋರ್ ಹೆಚ್ಚಿಗೆ ಮಾಡ್ಬೇಕಂದ್ರೆ ಪ್ರಸ್ತುತ ದೋಹೆ ಮೇ ತುಳಸಿದಾಸ್ ಕಹತೆ ಹೈ ಕಿ ಅಂತ ಬರಿಬೇಕು. ಇಲ್ಲ ಸಿಂಪಲ್ ಆಗಿ ಇಷ್ಟು ಬರೆದ್ರಿ ಅಂದ್ರೂ ಕೂಡ ತುಳಸಿದಾಸ್ ಕಹತೆ ಹೈ ಕಿ. ನೋಡ್ರಿ, ಉತ್ತರ ಇಲ್ಲೇ ಇದೆ. ಉತ್ತರ ಇಲ್ಲೇ ಇದೆ. ದಯಾ ಧರ್ಮ ಕಾ ಮೂಲ ಹೈ, ಇಲ್ಲಿನು दया धर्म का मूल है. सेम पॉइंट. पाप मूल अभिमान, ಪಾಪ ಮೂಲ ಅಭಿಮಾನ್. ಇದನ್ನ ಸ್ವಲ್ಪ ಹಿಂದ ಮುಂದ ಮಾಡ್ಕೊಂಡು ಇಲ್ಲಿ ಬರಿಬೇಕು. ಅಭಿಮಾನ್ ಕಾ ಮೂಲ್ ಪಾಪ್ ಹೈ. ನೋಡ್ರಿ, ಅಭಿಮಾನ್ ಇಲ್ಲಿ ಇದೆ, ಮೂಲ್ ಇದೆ. ಅಭಿಮಾನ್ ಇಲ್ಲಿ ಕಾ ಒಂದು ಸೇರಿಸಿದ್ರಿ, ಅಭಿಮಾನ್ ಕಾ ಮೂಲ್ ಪಾಪ್ ಹೈ. ರೆಡಿ? ಇಲ್ಲೇ ಇದೆ. ತುಳಸಿ ದಯಾನ ಛಾಂಡಿಯೇ, ತುಳಸಿದಾಸ್ ಕಹತೆ ಹೈ ಕಿ ಅಂತ ಬರಿಬೇಕು. ಆದ್ರೆ ಲಾಸ್ಟ್ ಎಷ್ಟಾದ್ರೂ ಬರೀರಿ ನೀವು. जब तक शरीर में जीव है तब तक मनुष्य को अपना अहंकार छोड़कर दयालु बने रहना चाहिए. तुलसी दयान छांडिये, छांडिये ಅಂದ್ರೆ ಇಲ್ಲಿ छोड़िए ಅಂತ ಬರ್ತದೆ. जब लग घट में प्राण, घट ಅಂದ್ರೆ ಶರೀರ, घट ಅಂದ್ರೆ ಏನು? ಶರೀರ. ಇದರ ಸಮಾನಾರ್ಥಕ ಶಬ್ದವನ್ನು ನೆನಪಿಟ್ಕೋಬೇಕು. घट ಅಂದ್ರೆ ಏನು? ಶರೀರ. ಫಸ್ಟ್ ಇದನ್ನ ಬರಿಬೇಕು. जब तक शरीर में प्राण है तब तक मनुष्य को क्या बने रहना चाहिए? तुलसी दयान छांडिये. छांडिये ಅಂದ್ರೆ छोड़ना, बिट बिडोದು. ಏನೇನ್ ಬಿಟ್ ಬಿಡ್ಬೇಕು? मनुष्य को अहंकार छोड़कर क्या बने रहना चाहिए? दयालु बने रहना चाहिए. ನೋಡ್ರಿ, ದಯಾಲು ಇಲ್ಲೇ ಬಂದೈತಿ. ಅಥವಾ मनुष्य को अहंकार छोड़ना चाहिए. ಇಷ್ಟ ಬರೆದ್ರಿ ಅಂದ್ರೂ ಕೂಡ 3 ಮಾರ್ಕ್ಸ್ಗಳು ನಿಮಗೆ ಈಸಿಯಾಗಿ ಲಭಿಸ್ತವೆ. ಈಸಿ ಐತಿ ಇಲ್ಲೋ? ಎಲ್ಲಾನು ಕೂಡ ಇಲ್ಲೇ ಅದ. 2 ಪಾಯಿಂಟ್ ಅಂತೂ ಇಲ್ಲೇ ಅದಾವ, 3 ಪಾಯಿಂಟ್ ಇಲ್ಲೇ ಅದಾವ. ಇಷ್ಟು ಬರೆದ್ರು ಸಹಿತ ಇಲ್ಲೇ ಪ್ರಶ್ನೆಯಲ್ಲಿನೇ ಉತ್ತರವನ್ನ ತಗೊಳ್ಳೋ ನೋಡಬಹುದು. ಇನ್ನೊಂದು ಪಾಂಚವಾ ದೋಹಾ ಕೋನ್ಸಾ ಹೈ? 5ನೇ ದೋಹೆ ಯಾವ್ದಿದೆ? ರಾಮ ನಾಮ ಮನಿ ದೀಪ ಧರು ಜೀಹ ದೆಹರಿ ದ್ವಾರ್, ತುಳಸಿ ಭೀತರ ಬಾಹಿರವ್ ಜೋ ಚಾಹಸಿ ಉಜಿಯಾರ್. ಪ್ರಶ್ನೆಯಲ್ಲಿನೇ ಉತ್ತರ ಇದೆ. ಇದನ್ನ ಚೆನ್ನಾಗಿ ಓದ್ಕೊಂಡ್ರಿ, ಸಮಾನಾರ್ಥಕ ಶಬ್ದಗಳು ನಿಮಗೆ ಬರ್ತಿತ್ತು ಅಂದ್ರೆ ಇಲ್ಲಿನೂ ಕೂಡ ಈಸಿಯಾಗಿ 3 ಅಂಕ. ಮೊದಲಿಗೆ ಏನ್ ಬರೀಬೇಕು? ತುಳಸಿದಾಸ್ ಕಹತೆ ಹೈ ಕಿ. ಎಲ್ಲದೂ ಕೂಡ ಕಾಮನ್ ಇದು, ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ. ಇನ್ನೂ ಒಂದಿಷ್ಟು ನೀವು ವ್ಯವಸ್ಥಿತವಾಗಿ ಬರಿಬೇಕಂದ್ರೆ ಪ್ರಸ್ತುತ ದೋಹೆ ಮೇ ತುಳಸಿದಾಸ್ ಜಿ ಕಹತೆ ಹೈ ಕಿ ಅಂತನೂ ಕೂಡ ಬರಿಬಹುದು. ಅಥವಾ ಈಸಿಯಾಗಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಅಂದ್ರು ತುಳಸಿದಾಸ್ ಕಹತೆ ಹೈ ಕಿ. ಜಿಸ್ ತರಹ, ನೋಡ್ರಿ ಇಲ್ಲಿ ಚಿತ್ರ ನೋಡ್ರಿ. इसको हम क्या कहते हैं? दिया कहते हैं. क्या कहते हैं? दिया. ಆಮೇಲೆ ಇಲ್ಲಿ ಹೊಸ್ತಿಲ್ಕ ಅಂತ ಇದೆ, ಅದಕ್ಕೆ ಏನಂತ ಕರಿತೀವಿ? ದೆಹರಿ ಅಂತ ಕರಿತೀವಿ. ಏನಂತ ಕರಿತೀವಿ? ದೆಹರಿ. ನೋಡ್ರಿ, ರಾಮ ನಾಮ ಮನಿ ದೀಪದರು ಜೀಹ ದೆಹರಿ ದ್ವಾರ್. ಜಿಸ್ ತರಹ, ಜೀಹ ಅಂದ್ರೆ ನಾಲಿಗೆ, ಜಿ ಅಂದ್ರೆ ಏನು? ನಾಲಿಗೆ. ಜಿಸ್ ತರಹ ದೆಹರಿ ಪರ್ ದಿಯಾ ರಖನೆ ಸೆ, ಎಲ್ಲೆಲ್ಲಿ ಪ್ರಕಾಶ ಬೀಳ್ತಾ ಇದೆ? घर के बाहर और घर के भीतर. ದೀಪ ಇಟ್ರಿ ಅಂದ್ರೆ ಮನೆ ಒಳಗಡೆನೂ ಪ್ರಕಾಶ ಬರ್ತದೆ, ಬೆಳಕು ಬರ್ತದೆ, ಮನೆ ಹೊರಗಡೆನೂ ಕೂಡ ಬರ್ತದೆ. ಸೊ ಈ ಚಿತ್ರವನ್ನ ನೋಡ್ಕೊಂಡು ನೆನಪು ಮಾಡ್ಕೋಬೇಕು ನೀವು. ಜಿಸ್ ತರಹ, ದೆಹರಿ ಅಂದ್ರೆ ಹೊಸ್ತಿಲು. ಜಿಸ್ ತರ ದೆಹರಿ ಪರ್ ದಿಯಾ ರಖನೆ ಸೆ घर के भीतर, ಅಥವಾ ಭೀತರ್ ಬರೆಯಕ್ ಬರ್ಲಿಲ್ಲ ಅಂದ್ರೆ ಅಂದರ್ನು ಕೂಡ ಬರಿಬಹುದು. ಏನ್ ಬರಿಬಹುದು? ಅಂದರ್. घर के अंदर ತಥಾ ಬಾಹರ್ ಪ್ರಕಾಶ ಆಗೈತಿ. ಇದನ್ನ ಏನ್ ಮಾಡ್ಕೊಡ್ರಿ? ಪ್ರಕಾಶ ಮಾಡ್ಕೊಡ್ರಿ. ಏನ್ ಮಾಡ್ಕೋಬೇಕು? ಇದನ್ನ ಪ್ರಕಾಶ್. ಪ್ರಕಾಶ್ ಫೈಲ್ತಾ ಹೈ. ದೀಪ ಏನ್ ಕೆಲಸ ಮಾಡ್ತದೆ ಅದನ್ನು ಬರಿಬೇಕು. ಜಿಸ್ ತರ, ಯಾವ ತೆರನಾಗಿ ದೀಪವನ್ನ ನಾವು ಹೊಸ್ತಿಲ್ ಮೇಲೆ ಇಟ್ಟಾಗ ಅದರ ಪ್ರಕಾಶ ಹೊರಗಡೆನು ಬೀಳ್ತದೆ, ಮನೆ ಒಳಗಡೆನು ಬೀಳ್ತದೆ. ಜಿಸ್ ತರ ದೆಹರಿ ಪರ್ ದಿಯಾ ರಖನೆ ಸೆ घर के भीतर तथा बाहर प्रकाश फैलता है. उसी तरह, ಅದೇ ತೆರನಾಗಿ ಇಲ್ಲಿ ಒಂದು ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ತಪಸ್ಸನ್ನ ಮಾಡ್ತಾ ಇದ್ದಾರೆ. ಸರಿನಾ? ಜಿಸ್ ತರಹ, उसी तरह राम नाम जपने से मानव की आंतरिक और बाह्य शुद्धि होती है. ಯಾವ ತರ ದೀಪವನ್ನ ಹೊಸ್ತಿಲ್ ಮೇಲೆ ಇಟ್ಟಾಗ ಪ್ರಕಾಶ ಹೊರಗೆ ಮತ್ತು ಹೊರಗೆ ಬೀಳ್ತದೆ, ಅದೇ ತರ राम का नाम, भगवान का नाम, ईश्वर का नाम जपने से क्या होता है? हमारी आंतरिक और बाह्य शुद्धि. ಇಷ್ಟು ಪಾಯಿಂಟ್ಸ್ ಗಳನ್ನ ಬರೆದ್ರಿ ಅಂದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಗಳು ಬರ್ತವೆ?
3 ಮಾರ್ಕ್ಸ್ಗಳು ಬರ್ತವೆ. ಎಷ್ಟು? 3 ಮಾರ್ಕ್ಸ್ಗಳು ಬರ್ತವೆ. ಗೊತ್ತಾಯ್ತಾ? ಇಷ್ಟನ್ನ ಬರೀತೀರಾ ಈಸಿಯಾಗಿ. ಎಷ್ಟು ದೋಹೆಗಳನ್ನ ಮಾಡಬೇಕು? 3 ದೋಹೆಗಳು. 1ನೇದು, 3ನೇದು ಹಾಗೂ 5ನೇ ದೋಹೆಗಳನ್ನ ಮಾಡಬೇಕು. ಗೊತ್ತಾಯ್ತಾ? 1, 3 और 5 ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚಿಗೆ ಉತ್ತರ ನಿಮ್ಮ ದೋಹೆಯಲ್ಲಿ ಇರ್ತದೆ. ಸಮಾನಾರ್ಥಕ ಶಬ್ದಗಳು ಬಂತು ಅಂದ್ರೆ ನಿಮಗೆ 3 ಅಂಕಗಳು ಬಂದಂಗೆನೆ. ಗೊತ್ತಾಯ್ತಾ? ಮುಂದೆ 3 ಅಂಕದ್ದು, 2 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, ತದನಂತರ ವ್ಯಾಕರಣ, ಸಂಧಿ, ಸಮಾಸವನ್ನ ಯಾವ ತರ ಗುರುತು ಹಿಡಿಬೇಕು, ಜೊತೆಗೆ ವಿಲೋಮ ಶಬ್ದಗಳು ಯಾವ ತರ ಬರಿಬೇಕು, ವಚನವನ್ನ ಯಾವ ತರ ಬರಿಬೇಕು ಅನ್ನುವಂಥದ್ದು ಕೂಡ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸೊ ಸ್ಟೇ ವಿತ್ ಜಕೆರ್ ಅಕಾಡೆಮಿ ಅಂಡ್ ನಿಮ್ಮ ಸಪೋರ್ಟ್ ಅನ್ನ ನಮಗೆ ಕೊಡ್ತಾ ಇರಿ. ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್, ಜೈ ಹಿಂದ್.